ಮುಂಬೈ ದಾಳಿಯ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ತಹಾವೂರ್ ರಾಣಾ ಈಗ ಭಾರತದ ಬಂಧನದಲ್ಲಿದ್ದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಬಂದಿಳಿಯಲಿದ್ದಾನೆ ಉಗ್ರ ಪಿಪಾಸು ರಾಣಾ. ಮಧ್ಯಾಹ್ನ 12ರಿಂದ 1 ಗಂಟೆಯ ಒಳಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಮಾನ ಲ್ಯಾಂಡಿಂಗ್ ಆಗತ್ತೆ. ಎನ್ಐಎ ಅಧಿಕಾರಿಗಳು ರಾಣಾನನ್ನ ಕರೆ ತರ್ತಾ ಇದ್ದಾರೆ. ಸದ್ಯ ಭಾರತದ ಬಂಧನದಲ್ಲಿದ್ದಾನೆ ತಹಾವೂರ್ ಹುಸೇನ್ ರಾಣಾ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಈ ತಹಾವೂರ್ ರಾಣಾ. ಅಮೆರಿಕಾದಿಂದ ತಹಾವೂರ್ ರಾಣಾನನ್ನ ಹೊತ್ತಂತಹ ವಿಮಾನ ಭಾರತದತ್ತ ಪ್ರಯಾಣ ಬೆಳೆಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಬಂದಿಳಿಯಲಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಬಂದಿಳಿಯಲಿದ್ದಾನೆ ತಹಾವೂರ್ ರಾಣಾ. ಎನ್ಐಎ ಅಧಿಕಾರಿಗಳು ರಾಣಾನನ್ನ ಕರೆ ತರ್ತಾ ಇದ್ದಾರೆ. ಏರ್ಪೋರ್ಟ್ನಿಂದ ಎನ್ಐಎ ಕಚೇರಿಗೆ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಏರ್ಪೋರ್ಟ್ ಅನ್ನ ತಮ್ಮ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ ಎನ್ಐಎ ಟೀಮ್ನ ಅಧಿಕಾರಿಗಳು. ಎಲ್ಲವೂ ಕೂಡ ಬಿಗಿ ಬಂದೋಬಸ್ತ್ನಲ್ಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏರ್ಪೋರ್ಟ್ಗೆ ಬಂದಿಳಿಯಲಿದೆ ತಹಾವೂರ್ ರಾಣಾ ಇರುವಂತಹ ವಿಮಾನ. ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಅಲ್ಲೂ ಕೂಡ ಎನ್ಐಎ ಅಧಿಕಾರಿಗಳಿದ್ದಾರೆ. ಆತನನ್ನ ವಶಕ್ಕೆ ಪಡಿತಾರೆ. ತದನಂತರ ದೆಹಲಿಯ ಎನ್ಐಎ ಕಚೇರಿಗೆ ಆತನನ್ನ ಕರೆತರಲಾಗುತ್ತೆ ಬಿಗಿ ಬಂದೋಬಸ್ತ್ನಲ್ಲಿ. ಬುಲೆಟ್ ಪ್ರೂಫ್ ವೆಹಿಕಲ್ ನಲ್ಲಿಯೇ ಆತನನ್ನ ಕರೆತರ್ತಾರೆ. ದೆಹಲಿಯ ಎನ್ಐಎ ಕಚೇರಿಯಲ್ಲಿ ಪ್ರಾಥಮಿಕ ವಿಚಾರಣೆಗೆ ಆತನನ್ನ ಒಳಪಡಿಸ್ತಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ರಕ್ತ ಪಿಪಾಸು ರಾಣಾ ದೆಹಲಿಗೆ ಬರಲಿದ್ದಾನೆ. ಮತ್ತೊಂದು ಕಡೆ ತಿಹಾರ್ ಜೈಲು ಕೂಡ ಆತನ ಸ್ವಾಗತಕ್ಕೆ ರೆಡಿ ಆಗಿದೆ. ಕುಖ್ಯಾತ ಖೈದಿಗಳ ಅಂತಿಮ ನಿಲ್ದಾಣ ಅಂತಂದ್ರೆ ಅದು ತಿಹಾರ್ ಜೈಲು. ಎನ್ಐಎ ಕೋರ್ಟ್ಗೆ ಶರಣಾದ ನಂತರ ವೈದ್ಯಕೀಯ ಪರೀಕ್ಷೆ ಆಗತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಾದ ನಂತರ ವಶಕ್ಕೆ ಪಡಿತಾರೆ. ನಂತರ ತಹಾವೂರ್ ರಾಣಾನನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ತಿಹಾರ್ ಜೈಲಿನಲ್ಲಿ ರಾಣಾಗೆ ಭದ್ರತೆ, ಬಿಗಿ ಭದ್ರತೆಯ ನಡುವೆ ವಿಶೇಷ ಸೆಲ್ ಕೂಡ ಈಗಾಗಲೇ ರೆಡಿ ಆಗಿದೆ. ಭಾರಿ ಭದ್ರತೆಯ ನಡುವೆನೇ ವಿಚಾರಣೆ ಕೂಡ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.